ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಂಡಂತಹ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಅಂದ್ರೆ ಅದು 1992ರಲ್ಲಿ ನಡೆದಂತಹ ಸ್ಕ್ಯಾಮ್. ಅದರ ಹಿಂದೆ ಇದ್ದಂತಹ ವ್ಯಕ್ತಿ ಅರ್ಷದ್ ಮೆಹ್ತಾ. ಅರ್ಷದ್ ಮೆಹ್ತಾ ಅವರ ಪೂರ್ತಿ ಹೆಸರು ಅರ್ಷದ್ ಶಾಂತಿಲಾಲ್ ಮೆಹ್ತಾ. ಇವರು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ 1954ರಲ್ಲಿ ಜನಿಸ್ತಾರೆ. ಇವರು ಸ್ಟಾಕ್ ಮಾರ್ಕೆಟ್ಗೆ ಬರೋಕ್ಕೂ ಮುಂಚೆ ಅಕೌಂಟೆಂಟ್ ಆಗಿ, ಸೇಲ್ಸ್ ಪರ್ಸನ್ ಆಗಿ, ಹಾಗೆ ಮುಂತಾದ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಆ ಕಷ್ಟಗಳಿಂದ ಆಚೆ ಬರೋದಕ್ಕೆ ದುಡ್ಡು ಜಾಸ್ತಿ ದುಡಿಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರುತ್ತೆ. ಅವರ ಸುತ್ತಮುತ್ತ ಇದ್ದ ಸ್ವಲ್ಪ ಜನರ ಮೂಲಕ ಸ್ಟಾಕ್ ಮಾರ್ಕೆಟ್ ನಿಂದ ತುಂಬಾ ಹಣ ಗಳಿಸ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಒಂದು ಬ್ರೋಕರೇಜ್ ಕಂಪನಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಈಗಂತೂ ಡಿಮ್ಯಾಟ್ ಅಕೌಂಟ್ ಇದಾವೆ. ಸ್ಟಾಕ್ಸ್ ನ ಬೈ ಮಾಡೋದು, ಸೆಲ್ ಮಾಡೋದು ತುಂಬಾ ಸುಲಭ. ಆದ್ರೆ ಮುಂಚೆ ಆಗಿರ್ಲಿಲ್ಲ. ಎಲ್ಲವೂ ದಳ್ಳಾಳಿಗಳ ಮುಖಾಂತರ ನಡೀತಿತ್ತು. ಆ ಕೆಲಸದಿಂದ ಸ್ವಲ್ಪ ಮಟ್ಟಿಗೆ ಹಣ ಬರ್ತಿತ್ತು. ಆದ್ರೆ ಅರ್ಷದ್ ಮೆಹ್ತಾ ಅವರ ಗುರಿ ತುಂಬಾ ದೊಡ್ಡದಾಗಿತ್ತು. ಅದಕ್ಕೆ ಒಂದು ಟೀಮ್ ನ ಸಿದ್ಧಪಡಿಸ್ತಾರೆ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಪೊಸಿಷನ್ ನಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳ ಜೊತೆ ಒಂದು ಡೀಲ್ ಮಾತಾಡ್ತಾರೆ. ಅದು ಏನು ಅಂತಂದ್ರೆ, ಅವರ ಕಂಪ್ನಿನಲ್ಲಿ ನಡೆಯೋ ಈವೆಂಟ್ಸ್ ಅಂದ್ರೆ ಸ್ಟಾಕ್ ಸ್ಪ್ಲಿಟ್, ಇಶ್ಯೂ, ಅದೇ ತರ ಬೇರೆ ಮುಖ್ಯವಾದ ಈವೆಂಟ್ಸ್, ಪ್ರೊಡಕ್ಷನ್ ಎಕ್ಸ್ಪ್ಯಾಂಡ್ ಮಾಡೋದು, ಆ ತರದ ಈವೆಂಟ್ಸ್ ಮುಂಚೆ ಅನೌನ್ಸ್ ಆಗೋಕ್ಕೂ ಮುಂಚೆ ಅಂದ್ರೆ NSE ಮುಖಾಂತರ ಅನೌನ್ಸ್ ಆಗೋಕ್ಕೂ ಮುಂಚೆನೆ ಅರ್ಷದ್ ಮೆಹ್ತಾಗೆ ಇನ್ಫಾರ್ಮ್ ಮಾಡ್ಬೇಕು. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಮುಂಚೆನೆ ಸ್ಟಾಕ್ಸ್ ನ ಬೈ ಮಾಡ್ಬಿಡ್ತಾನೆ. ಆ ಈವೆಂಟ್ ಹೆಂಗು ಅನೌನ್ಸ್ ಆದ್ಮೇಲೆ ಸ್ಟಾಕ್ ಪ್ರೈಸ್ ಹೆಂಗು ಜಾಸ್ತಿ ಆಗುತ್ತಲ್ಲ, ಅವಾಗ ಒಳ್ಳೆ ಪ್ರೈಸ್ ಜಾಸ್ತಿ ಆದಾಗ ಆ ಸ್ಟಾಕ್ಸ್ ನ ಸೆಲ್ ಮಾಡೋದು. ಅದರಿಂದ ಬಂದಂತಹ ಹಣದಲ್ಲಿ ಒಂದಷ್ಟು ಪಾಲನ್ನ ಅವ್ರಿಗೆ ಕೊಡೋದಾಗಿ ಒಂದು ಒಪ್ಪಂದನ ಮಾಡ್ಕೋತಾರೆ. ಅದು ಆಕ್ಚುಲಿ ಇಲ್ಲಿಗಲ್. ಇದನ್ನ ಇನ್ಸೈಡ್ ಟ್ರೇಡಿಂಗ್ ಅಂತಾರೆ. ಈ ತರ ಮಾಡಬಾರ್ದು ಆಕ್ಚುಲ್ ಆಗಿ. ಈ ತರ ಮಾಡ್ಬಿಟ್ಟು ಅರ್ಷದ್ ಮೆಹ್ತಾ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಸಖತ್ ದುಡ್ಡು ಮಾಡ್ತಾರೆ ಆ ಟೈಮಲ್ಲಿ. ಈ ಒಂದು ಸಮಯದಲ್ಲಿ ಹೆಂಗೆ ಅಂತಂದ್ರೆ, ರಿಲಯನ್ಸ್ ಇಂಡಸ್ಟ್ರಿ ಓನರ್ ಧೀರುಭಾಯ್ ಅಂಬಾನಿಗಿಂತಲೂ ಜಾಸ್ತಿ ಟ್ಯಾಕ್ಸ್ ಕಟ್ಟಿದಂತಹ ವ್ಯಕ್ತಿ. ಎಲ್ಲವೂ ಚೆನ್ನಾಗಿರುತ್ತೆ. ಆ ಕಾಲದಲ್ಲಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಹೇಗ್ ಫೇಮಸ್ ಆಗಿರ್ತಾರೋ ಆ ರೇಂಜ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರ್ತಾರೆ ಅರ್ಷದ್ ಮೆಹ್ತಾ. ಸ್ನೇಹಿತರೆ, ನಾವು ಶ್ರೀಮಂತರಾಗಲು ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ರಿಯಲ್ ಎಸ್ಟೇಟ್ ಅಥವಾ ಬೇರೆ ವ್ಯಾಪಾರದಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ತುಂಬಾ ಹಣ ಬೇಕು. ಆದ್ರೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ 2000ದಿಂದಲೂ ಶುರು ಮಾಡಬಹುದು. ಪ್ರತಿ ತಿಂಗಳು 2000 ರೂಪಾಯಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ 2 ಕೋಟಿ ರಿಟರ್ನ್ ಬಂದಿರೋ ನಿದರ್ಶನಗಳು ಸಹ ಇದಾವೆ. ಆದ್ರೆ ಇನ್ವೆಸ್ಟ್ ಮಾಡಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತಕ್ಕಂಥದ್ದು ಬೇಕು. ನೀವೇನಾದ್ರೂ ಇನ್ನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟಾಪ್ ಬ್ರೋಕರೇಜ್ ಕಂಪನಿಗಳ ಲಿಂಕ್ಸ್ ಇದಾವೆ. ಯಾವುದೇ ಒಂದು ಫೀಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ಫ್ರೀ ಇರುತ್ತೆ. ನಿಮ್ಗೆ ಇಷ್ಟವಾದ ಕಂಪನಿನಲ್ಲಿ ನೀವು ಓಪನ್ ಮಾಡ್ಕೊಬಹುದು. ಇನ್ನು ವಿಡಿಯೋಗೆ ಹೋಗೋದಾದ್ರೆ, ಸೊ ಟೈಮ್ ಸಖತ್ತಾಗಿರುತ್ತೆ. ಅಂದ್ರೆ ಅವರು ಸಖತ್ ದುಡ್ಡು ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಒಂದು ಈವೆಂಟ್ಗೆ ಹೋಗ್ತಾರೆ. ಆ ಈವೆಂಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಿರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಇಗ್ನೋರ್ ಮಾಡ್ತಿರ್ತಾರೆ. ಯಾರವರು ಅಂತ ಫ್ರೆಂಡ್ ಮುಖಾಂತರ ವಿಚಾರಿಸಿದ್ರೆ ಆತ ಮನಿ ಮಾರ್ಕೆಟ್ ನಲ್ಲಿ ತುಂಬಾ ದುಡ್ಡು ಮಾಡಿರೋ ವ್ಯಕ್ತಿ ಅಂತ ಗೊತ್ತಾಗತ್ತೆ. ಮನಿ ಮಾರ್ಕೆಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಬ್ಯಾಂಕ್ಸ್ ಗೆ ದುಡ್ಡು ಬೇಕು ಅಂತಂದ್ರೆ ಬಾಂಡ್ಸ್ ನ ಇಶ್ಯೂ ಮಾಡಿ ಪಬ್ಲಿಕ್ ನಿಂದ ರೈಸ್ ಮಾಡ್ತಾರೆ. ಅದೇ ತರ ಒಂದು ಬ್ಯಾಂಕ್ ತನ್ನ ಹತ್ರ ಇರೋ ಬಾಂಡ್ಸ್ ನ ಬೇರೆ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಅದರಿಂದನೂ ಫಂಡ್ಸ್ ನ ತಗೊಳ್ತಿರ್ತಾರೆ. ಅದು ಬ್ಯಾಂಕ್ಸ್ ಡೈರೆಕ್ಟ್ ಇನ್ವಾಲ್ವ್ ಆಗೋದಿಲ್ಲ, ಬದಲಾಗಿ ಬ್ರೋಕರ್ಸ್ ನ ಮುಖಾಂತರ ನಡೆಸ್ತಿರ್ತಾರೆ. ಇವಾಗ ಅರ್ಷದ್ ಮೆಹ್ತಾ ಮನಿ ಮಾರ್ಕೆಟ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಗಿಂತಲೂ ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಮನಿ ಮಾರ್ಕೆಟ್ ಗೆ ಕೈ ಹಾಕ್ತಾರೆ. ಚೆನ್ನಾಗಿದ್ದ ಅರ್ಷದ್ ಮೆಹ್ತಾ ಅವರ ಲೈಫ್ ಹಳ್ಳ ಹಿಡಿಯೋಕೆ ಇದೇ ಕಾರಣ. ನಾವೇನ್ 1992ರ ಅತಿ ದೊಡ್ಡ ಸ್ಕ್ಯಾಮ್ ಅಂತ ನಾವೇನ್ ಕರಿತೀವಲ್ಲ, ಅದು ಆಗಕ್ಕೆ ಇಲ್ಲಿಂದನೇ ಆ ಒಂದು ಅಡಿಪಾಯ ಬಿದ್ದಿದ್ದು. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಎ ಹತ್ರ ಒಂದಷ್ಟು ಬಾಂಡ್ಸ್ ಇದಾವೆ. ಆ ಬಾಂಡ್ಸ್ ನ ಬ್ಯಾಂಕ್ ಬಿ ಅಲ್ಲಿ ಅಡ ಇಟ್ಬಿಟ್ಟು 500 ಕೋಟಿ ಸಾಲ ತಗೊಳ್ತಾರೆ. ಆದ್ರೆ ಅರ್ಷದ್ ಮೆಹ್ತಾ ಇಮಿಡಿಯೇಟ್ ಆಗಿ ಬ್ಯಾಂಕ್ ಎಗೆ ಕೊಡ್ತಿರ್ಲಿಲ್ಲ. ಒಂದು 15 ದಿನ ಟೈಮ್ ತಗೊಳ್ಳೋರು. ಆ ಒಂದು 15 ದಿನದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಆ ಒಂದು 500 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಸ್ಟಾಕ್ ಪ್ರೈಸ್ ನ ಇಷ್ಟ ಬಂದಂಗೆ ರೈಸ್ ಮಾಡ್ಬಿಡೋದು. ಸ್ಟಾಕ್ ಪ್ರೈಸ್ ಜಾಸ್ತಿ ಆದಾಗ ಅವನ್ನ ಸೆಲ್ ಮಾಡ್ಬಿಟ್ಟು ಅದರಿಂದ ದುಡ್ಡು ಮಾಡೋದು. ಸೊ ಆ ತರ ಮಾಡ್ತಿರ್ತಾರೆ. ಸೊ ಇದು ಆಕ್ಚುಲಿ ಇಲ್ಲಿಗಲ್, ಇದು ಸ್ಕ್ಯಾಮ್.
ಈ ತರ ಮಾಡಬಾರ್ದು. ಬ್ಯಾಂಕಿಗೆ ಹೇಗೆ ಅಂದ್ರೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಒಂದು ಅಡ್ಜಸ್ಟ್ ಆಗೋದು, ಅಂದ್ರೆ ಆ ಒಂದು ಸರ್ಕಲ್ ಹಂಗಿತ್ತು ಹರ್ಷದ್ ಮೆಹತಾಗೆ. ಟೈಮಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಟಾಕ್ ಏನಿರ್ತಿತ್ತು ಅಂತ ಅಂದ್ರೆ, ಹರ್ಷದ್ ಮೆಹತಾ ಯಾವ ಸ್ಟಾಕ್ ಬೈ ಮಾಡ್ತಾರೋ ಆ ಸ್ಟಾಕ್ಸ್ ಬಿರ್ರಿ ಅಂದ್ರೆ ಅಪ್ಸೈಡ್ ಹೋಗ್ತವೆ ಅಂತ. ಸೊ ಆ ತರ ಟಾಕ್ ಎಲ್ಲ ಇರ್ತಾ ಇತ್ತು. ಬ್ಲೈಂಡ್ ಆಗಿ ಅವ್ರನ್ನ ಫಾಲೋ ಮಾಡೋ ಒಂದು ಇನ್ವೆಸ್ಟರ್ಸ್ ಸಹ ತುಂಬಾ ಜನ ಇದ್ರು. ಇವಾಗ ನೀವೇನು ರಾಕೇಶ್ ಜುಂಜುನ್ವಾಲಾ ಮತ್ತೆ ರಾಧಾಕೃಷ್ಣ ದಮಾನಿ ಹೆಸರುಗಳನ್ನ ಕೇಳ್ತಿದ್ರ, ಅವರೆಲ್ಲ ಅವಾಗ ಸಖತ್ ದುಡ್ಡು ಮಾಡಿದ್ರು. ಅವರು ಬೈ ಸೈಡ್ ಇರ್ಲಿಲ್ಲ, ಬದಲಾಗಿ ಸೆಲ್ ಸೈಡ್ ಇದ್ರು. ಯಾಕೆ ಅಂತಂದ್ರೆ, ನೀವು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ACC ಸಿಮೆಂಟ್ ಅಂತಕ್ಕಂಥದ್ದು ಬರೀ 3 ತಿಂಗಳಲ್ಲಿ 200 ರೂಪಾಯಿ ಇದ್ದಿದ್ದ ಪ್ರೈಸ್ 9,000 ಹೋಗುತ್ತೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ತರ ಇನ್ನು ಹರ್ಷದ್ ಮೆಹತಾ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಪಂಪ್ ಅಂಡ್ ಡಂಪ್ ಮಾಡ್ತಿದ್ರು ಅಂತ. ರಾಕೇಶ್ ಜುಂಜುನ್ವಾಲಾ ಮತ್ತೆ ರಾಧಾಕೃಷ್ಣ ದಮಾನಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಇವರು ಹರ್ಷದ್ ಮೆಹತಾ ಮಾಡ್ತಿರ್ತಕ್ಕಂತಹ ಇಲ್ಲಿಗಲ್ ಆಕ್ಟಿವಿಟಿ ಏನಿತ್ತಲ್ಲ, ಅದು ಸುಚಿತಾ ದಲಾಲ್ ಅಂತಕ್ಕಂತಹ ಒಬ್ಬ ರಿಪೋರ್ಟರ್ಗೆ ಆ ಒಂದು ಇನ್ಫಾರ್ಮೇಶನ್ ಹೋಗುತ್ತೆ. ಅವಾಗ ಅವ್ರು ರಿಸರ್ಚ್ ಮಾಡಿಬಿಟ್ಟು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಇವರು ಹರ್ಷದ್ ಮೆಹತಾ ಮಾಡ್ತಿದ್ದ ಸ್ಕ್ಯಾಮ್ ಬಗ್ಗೆ ಆರ್ಟಿಕಲ್ ಬರೀತಾರೆ. ಓಕೆ, ಆರ್ಟಿಕಲ್ ಬರೆದಾಗ ಅದು ಯಾವಾಗ ಪಬ್ಲಿಷ್ ಆಗುತ್ತೋ ಆವಾಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋಗ್ಬಿಡುತ್ತೆ. ಅವಾಗಲೇ ಹರ್ಷದ್ ಮೆಹತಾಗೆ ತುಂಬಾ ಹೊಡೆತ ಬೀಳೋದು. ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಲ ಬೇಲ್ ತಗೊಂಡು ಆಚೆ ಬಂದ್ರೆ ಮತ್ತೆ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಮತ್ತೆ ಅರೆಸ್ಟ್ ಮಾಡೋದು, ಆ ತರ ನಡೀತಿರುತ್ತೆ. ಇದ್ರ ಹಿಂದೆ ತುಂಬಾ ಪೊಲಿಟಿಷಿಯನ್ಸ್ ಇದ್ದಾರೆ ಅನ್ನೋದು ಸೊ ಗೊತ್ತಾಗುತ್ತದೆ. ಅವ್ರ ಹೆಸರು ಆಚೆ ಬರಬಾರ್ದು ಅಂತ ಅಂದ್ರೆ ಹರ್ಷದ್ ಮೆಹತಾನ ಚೆನ್ನಾಗಿ ಸಿಗಾಕ್ಸಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಇದೆ. ದುರದೃಷ್ಟವಶಾತ್ ಅವ್ರದ್ದು ಇನ್ವೆಸ್ಟಿಗೇಷನ್ ನಡೀತಾನೆ ಇರುತ್ತೆ. ತುಂಬಾ ಚಿತ್ರಹಿಂಸೆ ಆಗುತ್ತೆ ಅವರಿಗೆ. ಸೊ ಕೊನೆಗೆ ಡಿಸೆಂಬರ್ 31, 2001 ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ತಾರೆ. ನಿಜವಾಗ್ಲೂ ತುಂಬಾ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹಣ ಹೆಸರು ಮಾಡಿದಂತಹ ವ್ಯಕ್ತಿ ಅಂತಂದ್ರೆ ಹರ್ಷದ್ ಮೆಹತಾ. ಈ ಸ್ಟೋರಿಯಿಂದ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಯಾವುದೇ ಕೆಲಸ ಮಾಡಿದ್ರು ಲಿಮಿಟ್ ಮೀರಿ ಮಾಡಬಾರ್ದು. ಲಕ್ಕಿ ಭಾಸ್ಕರ್ ಮೂವಿನಲ್ಲಿ ಒಂದು ಡೈಲಾಗ್ ಇದೆ, ನಾವು ಆಟನ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಎಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ತುಂಬಾ ಪೀಕ್ಸ್ ಅಲ್ಲಿ ಇದ್ದಾಗ, ಚೆನ್ನಾಗಿ ದುಡ್ಡು ಮಾಡಿದಾಗ ಹರ್ಷದ್ ಮೆಹತಾ ಆದ್ರಿಂದ ಆಚೆ ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ವ್ಯಾಪಾರದಲ್ಲಿ ತೊಡಗಿದ್ರು ಅಥವಾ ಅದೇ ಒಂದು ಸಂಪಾದಿಸಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರು, ಇವತ್ತಿಗೆ 30,000 ಕೋಟಿಗಿಂತ ಜಾಸ್ತಿ ಹಣ ಆಗಿರೋದಂತೆ. ಅತಿ ಆಸೆ ಗತಿ ಕೆಡಿಸ್ತು ಅಂತಾನೆ ಈ ಒಂದು ವಿಡಿಯೋದಿಂದ, ಈ ಒಂದು ಸ್ಟೋರಿಯಿಂದ ನಾವು ತಿಳ್ಕೊಬೇಕಾಗತ್ತೆ. ಇಷ್ಟು ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.